ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬೆಳಗಿನ ಸಂಚಿಕೆ ಸ್ವಲ್ಪ ತಡವಾಗಿ ಬಿತ್ತರಗೊಂಡಿತು, ದಯವಿಟ್ಟು ಕ್ಷಮೆ ಇರಲಿ. ನಾನು ಬೆಳಗಿನ ಸಂಚಿಕೆಯಲ್ಲಿ ಒಂದು ವಿಚಾರವನ್ನು ಹೇಳಿದ್ದೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಷಯಗಳು ನನ್ನ ಮೇಜಿನ ಮೇಲೆ ಹರಡ್ಕೊಂಡು ಕೂತಿದ್ದೀನಿ. ಒಂದೊಂದಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಮಚ್ಚೇಂದ್ರ ದಾನನ್ನು ಹೊಡೆದಿದ್ರಲ್ಲ, ಮೇ 6, 2026 ಸುವೇಂದು ಅಧಿಕಾರಿ ಆಪ್ತ ಸಹಾಯಕ ಮಚ್ಚೇಂದ್ರದ ಅಲಿಯಾಸ್ ಚಂದ್ರನಾಥ್ ರಥ್ ಅಂತೇಳಿ ಭಾಳ ಭೀಕರವಾದ ಕೊಲೆಯನ್ನು ಮಾಡಲಾಗಿತ್ತು. ಕೇವಲ 56 ಸೆಕೆಂಡುಗಳಲ್ಲಿ 10 ಸುತ್ತು ಗುಂಡುಗಳನ್ನು ಹಾರಿಸಿ ತಕ್ಷಣ ಅಲ್ಲಿಂದ ಆಸ್ಪತ್ರೆಗೂ ಒಯ್ಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೊತ್ತಿಗೆ ಕೊನೆ ಉಸಿರೆಳೆದಿದ್ದರು ಚಂದ್ರನಾಥ್ ಸುವೇಂದು ಅಧಿಕಾರಿಯವರ ಬಲಗೈ ಬಂಟ, ಸ್ವತಃ ಸೋದರನ ರೀತಿಯಲ್ಲಿದ್ದವರು. ತದನಂತರ ಆತ ಸುವೇಂದ್ರ ಅಧಿಕಾರಿ ಅವರು ಈ ಚಂದ್ರನಾಥನ ಮನೆಗೆ ಬಂದ ಸಂದರ್ಭದಲ್ಲಿ ಆತನ ಮಗುವನ್ನು ಎತ್ಕೊಂಡು ಒಂದು ಮಾತನ್ನು ಹೇಳಿದರು. ನಿನ್ನ ತಂದೆಯನ್ನು ಯಾರು ಹತ್ಯೆ ಮಾಡಿದ್ದಾರೋ ಅವರನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಿನಗೆ ಉಜ್ವಲ ಭವಿಷ್ಯ ಆಗಬೇಕು, ಅದರ ಜವಾಬ್ದಾರಿ ನಂದು ಅನ್ನುವಂಥ ಮಾತನ್ನು ಸುವೇಂದು ಅಧಿಕಾರಿ ಹೇಳಿದರು. ಅದಕ್ಕೆ ತಕ್ಕ ಹಾಗೆ ಬಿಹಾರ ಹಾಗೂ ಉತ್ತರ ಪ್ರದೇಶದ SIT ಅಧಿಕಾರಿಗಳು 3 ಜನ ಶಂಕಿತರನ್ನು ಬಂಧಿಸಿದ್ದಾರೆ. ಒಬ್ಬ ವಿಶಾಲ್ ಶ್ರೀವಾಸ್ತವ್ ಅಂಥೇಳಿ, ಎರಡನೇದ್ದು ರಾಜ್ ಸಿಂಗ್ ಅಂಥೇಳಿ, ಮೂರನೇದ್ದು ಮಯಾಂಕ್ ರಾಜ್ ಮಿಶ್ರಾ ಅಂಥೇಳಿ. ನೋಡಿ, ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಪಶ್ಚಿಮ ಬಂಗಾಳದಿಂದ ಇವರು ಬಾಂಗ್ಲಾದೇಶಕ್ಕೆ ಓಡಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಬೇಹುಗಾರಿಕೆಯವರು ಅದೇ ರೀತಿಯ ವರದಿಗಳನ್ನು ನೀಡ್ತಾಯಿದ್ರು. ಆಮೇಲೆ ಇದರ ಹಿಂದೆ ಭಾಳ ದೊಡ್ಡದಾದಂಥ ಕಾಕಸ್ ಇದೆ, ದೊಡ್ಡ ಮಾಫಿಯಾ ಇದರಿಂದ ಕೆಲಸ ಮಾಡಿದೆ. ಇಡೀ ಪಶ್ಚಿಮ ಬಂಗಾಳ ಮತ್ತು ಭಾರತ ದೇಶಕ್ಕೆ ಒಂದು ರೀತಿಯ ನಡುಕವನ್ನು ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶ ರವಾನೆಗಾಗಿ ಈತನ ಕೊಲೆ ಮಾಡಲಾಗಿದೆ. ಇಲ್ಲಿ ಟಾರ್ಗೆಟ್ಟು ಚಂದ್ರದ ಅಲ್ಲ, ಟಾರ್ಗೆಟ್ಟು ಮಚ್ಚೇಂದ್ರದ ಅಲ್ಲ, ಟಾರ್ಗೆಟ್ಟು ಭಾರತ ದೇಶ, ನರೇಂದ್ರ ಮೋದಿ ಹಾಗೂ ಇಲ್ಲಿರೋ ವ್ಯವಸ್ಥೆ. ನಾವು ಮನಸ್ಸು ಮಾಡಿದರೆ ಯಾರನ್ನ ಬೇಕಾದರೂ ಹೊಡೆಯಬಲ್ಲೆವು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಕೊಲೆ ಇದು. ಹೀಗಾಗಿ ಇದು ಭಾಳ ಪ್ರಮುಖವಾದಂಥ ಇನ್ವೆಸ್ಟಿಗೇಷನ್, ಭಾಳ ಆದ್ಯತೆಯಲ್ಲಿ ಮಾಡಬೇಕಾದಂಥ ಕೆಲಸ ಆಗಿತ್ತು. ಒಂದು ಕಡೆ ISI, ಇನ್ನೊಂದು ಕಡೆ CIA, ಇನ್ನೊಂದು ಕಡೆ ಬಾಂಗ್ಲಾದೇಶದ ಜಿಹಾದಿಗಳು, ಜೊತೆಗೆ ಎಡಚರರು, ದೇಶದ್ರೋಹಿಗಳು, ಇಷ್ಟು ಜನರ ಮೇಲೆ ಕಣ್ಣಿಟ್ಟು ಇದರ ಕುರಿತು ಪರಿಶೀಲನೆ ಮಾಡಲಾಗ್ತಾಯಿತ್ತು, ತನಿಖೆ ಮಾಡಲಾಗ್ತಾಯಿತ್ತು. SIT ಘಟಕದವರು UPIನಲ್ಲಿ ಟೋಲ್ ಪ್ಲಾಜಾಲ್ಲಿ ದುಡ್ಡು ಕೊಡುವ ಸಂದರ್ಭದಲ್ಲಿ ಇವರನ್ನು ಟ್ರ್ಯಾಕ್ ಮಾಡಲಾಗತ್ತೆ, ತದನಂತರ ಬಂಧಿಸಲಾಗತ್ತೆ. ಉತ್ತರ ಪ್ರದೇಶಕ್ಕೆ ಯಾಕೆ ಹೊರಟಿದ್ರು ಇವರು? ನೋಡಿ, ಭಾಳ ಮುಖ್ಯವಾಗಿರೋದಲ್ಲಿ ಇವರು ಸಿಕ್ಕಿಬಿದ್ದದ್ದು ಅಯೋಧ್ಯದಲ್ಲಿ. ಆಮೇಲೆ ಇವರು ಎಂಥ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಿದರು ಅಂತಂದರೆ, ಮೊದಲನೇದಾಗಿ 3 ತಿಂಗಳ ಮುಂಚೆ ಗಾಡಿಯನ್ನು ಕದ್ದಿದ್ರು. ಕದ್ದಾದ ಮೇಲೆ ಅದರ ನಂಬರ್ ಪ್ಲೇಟ್ ಬದಲಿ ಮಾಡಿದರು. ಜೊತೆಗೆ 2 ಬೈಕ್ಗಳು, ಅವನ್ನ ಜಾರ್ಖಂಡ್ನಲ್ಲಿ, ಅದು 2 ತಿಂಗಳ ಕೆಳಗಡೆ ಕದ್ದಿರೋ ಬೈಕ್ಗಳು, ಅದರ ನಂಬರ್ ಪ್ಲೇಟ್ ಕೂಡ ಬದಲಾವಣೆ ಮಾಡಲಾಗಿತ್ತು. ಎಲ್ಲಿಯೂ ಸುಳಿವು ಸಿಗಲಾರದ ಹಾಗೆ ಶಂಕಿತರು ಪರಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಉತ್ತರ ಪ್ರದೇಶದ ಮೂಲಕ ಒಂದು ಸಲ ನೇಪಾಳಕ್ಕೆ ಪಾಸ್ ಆಗಿಬಿಟ್ರೆ ಮುಂದೆ ಇವ್ರನ್ನ ರಕ್ಷಿಸಲಿಕ್ಕೆ ಅವ್ರದ್ದೇ ಆದಂಥ ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕ್ ಮೂಲಕ ಇವರು ಬಚಾವಾಗ್ತಾರೆ. ಆ ರೀತಿಯದಾದ ತಯಾರಿ ಮಾಡಲಾಗಿತ್ತು. ಒಟ್ಟು 8 ಜನ ಸೇರಿ ಮಾಡಿದಂಥ ಕೊಲೆ. 3 ಜನ ಪ್ರಮುಖ ಆರೋಪಿಗಳು, 5 ಜನ ಅವರಿಗೆ ಸಹಾಯ ಮಾಡಿದರು. 3 ಜನ ವಾಸ್ತವಿಕವಾಗಿ ಇವರು ಕೊಲೆ ಮಾಡಿದವರು, 5 ಜನ ಅಲ್ಲಿ ಆನ್ ಗ್ರೌಂಡ್ ಇವರಿಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳು. ಒಟ್ಟು 8 ಜನರ ಸುಳಿವು ಈಗ ದೊರಕಿದೆ. ಬಹಳ ಪ್ರಮುಖವಾದಂಥ ನಿಟ್ಟಿನಲ್ಲಿ ಈ ಜಾಡನ್ನು ಹಿಡಿಯಲಾಗಿದೆ. ಏಕೆಂದರೆ ಇದು ಕೇವಲ ಈ ಮಚ್ಚೇಂದ್ರದಾಗಿ ನಿಲ್ಲೋದಿಲ್ಲ. ಇದು ಸುವೇಂದು ಅಧಿಕಾರಿಯನ್ನು ಟಾರ್ಗೆಟ್ ಮಾಡುತ್ತೆ, ಈ ದೇಶದ ಪ್ರಧಾನಿಯನ್ನು ಟಾರ್ಗೆಟ್ ಮಾಡುತ್ತೆ, ಅಮಿತ್ ಶಾನ ಟಾರ್ಗೆಟ್ ಮಾಡುತ್ತೆ. ಮೊನ್ನೆ ನರೇಂದ್ರ ಮೋದಿಯವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ದರು, ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬಂದ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗಿನ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ತಾತಗುಣಿ ಎಸ್ಟೇಟ್ ಬಳಿ ಜಿಲೆಟಿನ್ಗಳು ಲಭ್ಯ ಆಗ್ತವೆ ಅಂತಂದರೆ, ಎಲ್ಲಿ ಹೋದಲ್ಲಿ ಕೂಡ ಬೆನ್ನು ಹತ್ತಿಕೊಂಡು ಇವರನ್ನು ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ವಿ, ದುಷ್ಟಶಕ್ತಿಗಳು. ಒಂದು ಕಡೆ CIA, ಒಂದು ಕಡೆ ISI ಪಾಕಿಸ್ತಾನ, ಜೊತೆಗೆ ಬಾಂಗ್ಲಾದೇಶದ ಜಿಹಾದಿಗಳು. ಈ ಪಶ್ಚಿಮ ಬಂಗಾಳದ ಫಲಿತಾಂಶ ಬಂದಿದೆಯಲ್ಲ, ಇದು ತಡ್ಕೊಳ್ಳಿಕ್ಕೆ ಆಗಲಾರದ ಹಾಗೆ ಇಡೀ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾದಂಥ ಒಂದು ಸೆನ್ಸೇಷನನ್ನು ಸೃಷ್ಟಿ ಮಾಡಿದೆ. ಇಲ್ಲದೆ ಹೋದರೆ ಅಲ್ ಜಜೀರಾ ಅನ್ನುವಂಥ ಚಾನೆಲ್ಲು
ಭಾರತ ದೇಶದ ಒಂದು ರಾಜ್ಯದ ಫಲಿತಾಂಶದ ಬಗ್ಗೆ ಅಷ್ಟ್ಯಾಕೆ ಉತ್ಸುಕತೆಯನ್ನು ವಹಿಸಿ ಅದರ ಬಗ್ಗೆ ವರದಿಯನ್ನು ಮಾಡಬೇಕಾಗಿತ್ತು? ಯಾಕೆ ಡೊನಾಲ್ಡ್ ಟ್ರಂಪು ಭಾರತ ದೇಶದ ಒಂದು ರಾಜ್ಯದ ಚುನಾವಣೆ, ಕರ್ನಾಟಕದ ಚುನಾವಣೆ ಆಗಿದ್ದರೆ ಅದಕ್ಕೆ ಇವರು ಅಭಿನಂದನೆಯನ್ನು ನರೇಂದ್ರ ಮೋದಿಗೆ ಸಲ್ಲಿಸ್ತಿದ್ರ? ಚುನಾವಣೆ ನಡೆದದ್ದು TMC ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಧ್ಯೆ. ಹೋರಾಟಕ್ಕಿದ್ದದ್ದು ಒಂದು ಕಡೆ ಮಮತಾ ಬ್ಯಾಗಮ್ಮು, ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಆತನ ನೇತೃತ್ವದಲ್ಲಿ ಇಡೀ ಚುನಾವಣೆ ಮಾಡಲಾಯಿತು. ಆದರೆ ಚುನಾವಣೆಯನ್ನು ಬಿಂಬಿಸಿದ ರೀತಿ ಹೇಗಿತ್ತು ಅಂದರೆ, ಇದು ಮಮತಾ ಬೇಗಂ ಹಾಗೂ ನರೇಂದ್ರ ಮೋದಿ ಅವರ ಮಧ್ಯೆ ನಡೆದಂಥ ಹಣಾಹಣಿ ಎನ್ನುವ ರೀತಿಯಲ್ಲಿ ಇದನ್ನು ಚಿತ್ರಿಸಲಾಯಿತು. ಇಲ್ಲಿಗೂ ಬಿಟ್ಟಿಲ್ಲ ಮಮತಾ ಬೇಗಂ. ಚುನಾವಣೆಯಲ್ಲಿ ಸೋತಾಯಿತು, ಸುಣ್ಣವಾಗಿ ಆಯಿತು, ಎಡಚರರು ಈಕೆಯ ಜೊತೆ ಸೇರಿಸ್ಕೊಳ್ಳಿಕ್ಕೆ ನಕಾರನ್ನು ಸೂರಿಸಿದ್ದಾಯಿತು, ತಿರಸ್ಕರಿಸಿದ್ದಾಯಿತು. ಇವ್ರು ಕೇಳಿದರು, ನೀವು ಸೇರಿ ಮತ್ತೆ ನಾವು ಒಂದು ಗಠಬಂಧನ ಮಾಡೋಣ ಅಂತ CPIMಗೆ CPMಗೆ ಎಲ್ಲರೂ ಕೇಳಿದರು, CPIಗೆ ಕೇಳಿದರು. ಅವ್ರು ಹೇಳಿದ್ರು ನಿಮ್ಮ ಜೊತೆ ನಾವು ಸೇರಿಕೊಳ್ಳೋದಲ್ಲ ಅಂತ ಹೇಳಿದ್ರು. ಈಗ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಏನಿದೆಯೋ ಅದೇ ಸ್ಥಿತಿ ಮಮತಾ ಬೇಗಮ್ದಿದೆ. ಮಮತಾ ಬೇಗಂ ಸ್ಥಿತಿ ಏನಿದೆಯೋ ಅದೇ ಸ್ಥಿತಿ ಉದ್ಧವ್ ಠಾಕ್ರೆದಿದೆ. ಉದ್ಧವ್ ಠಾಕ್ರೆ ಸ್ಥಿತಿ ಏನಿದೆಯೋ ಅದೇ ಸ್ಥಿತಿ ಶರದ್ ಪವಾರ್ದಿದೆ. ಈ ದೇಶದಲ್ಲಿ ನರೇಂದ್ರ ಮೋದಿಗೆ ತೊಡೆ ತಟ್ಟಿದವರು ಯಾರ್ಯಾರಿದ್ದಾರೋ ಅವರೆಲ್ಲ ಯಾವ ರೀತಿ ಹೇಳ ಹೆಸರಿಲ್ಲದೆ ಬೀದಿ ಪಾಲಾದರು ಅನ್ನೋದನ್ನು ಸುಮ್ಮನೆ ನಾವು ಗಮನಿಸಿ ನೋಡಬೇಕು. ಕಾಲಘಟ್ಟದಲ್ಲಿ ನಾವು ಭಾವೋದ್ವೇಗದಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತೀವಿ. ಒಂದು ರಾಷ್ಟ್ರಪತಿ ಆಡಳಿತ ಹೇರಲಿಲ್ಲ, ಏನು ಕೆಲಸ ಮಾಡ್ತಾರೆ ಇವರು, ಇರುವ ಪವರನ್ನು ಬಳಸ್ಕೊಳ್ಳೋದಿಲ್ಲ, ಇವರು ಯಾರಿಗೆ ಒಳ್ಳೆಯವರಾಗಲಿ ಹೊರಟಿದ್ದಾರೆ, ಸಂವಿಧಾನಾತ್ಮಕವಾದ ಹಕ್ಕಿದೆ ಇವರಿಗೆ, ಒಂದು ರಾಷ್ಟ್ರಪತಿ ಆಡಳಿತ ಇದ್ದರೆ ಪಶ್ಚಿಮ ಬಂಗಾಳದ ಎಲ್ಲ ದೌರ್ಜನ್ಯ ನಿಂತು ಹೋಗುತ್ತೆ ಅಂತ ನಾವು ಗಂಟೆಗಟ್ಟಲೆ ಮಾತಾಡಿದ್ವಿ. ನರೇಂದ್ರ ಮೋದಿಯವರು ಜನಾಗ್ರಹದ ಮೂಲಕ ಆಕೆಯನ್ನು ಕೆಳಗಿಳಿಸ್ಬೇಕು ಅಂದರು. ಯಾವ ರೀತಿಯ ಶಂಕುಸ್ಥಾಪನೆ ಆಗಿದೆ ಅಲ್ಲಿ ಅಂದರೆ ಹಿಂದುತ್ವದ್ದು, ಅದರ ಮೇಲೆ ಎಂಥ ಬೇಕಾದಂಥ ಇಮಾರತ್ತನ್ನು ನೀವು ಕಟ್ಟಬಹುದು, ಎಂಥ ಬೇಕಾದ ಶೃಂಖಲೆಗೆ ಅದನ್ನು ನಾವು ದಾರಿ ಮಾಡಿಕೊಡ್ಬಹುದು. ಆ ಮಟ್ಟಿನಲ್ಲಿ ನರೇಂದ್ರ ಮೋದಿ ಅಲ್ಲೊಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಇಲ್ಲಿಗೆ ಮುಗಿಯಬಾರದು ಅನ್ನೋದು ಮಮತಾ ಬೇಗಂ ಅವರ ಹಠ. ಮಮತಾ ಬೇಗಂ ಅವ್ರಿಗೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಚುನಾವಣೆ ಇನ್ನು 3 ದಿವಸ ಇದೆ ಅಂದಾಗ ಇನ್ನೂ ಇವ್ರ ಕೋರ್ಟ್ ಕೇಸ್ ನಡೀತಾ ಇತ್ತು. ಚುನಾವಣೆ 2 ದಿವಸ ಇದೆ ಅಂದಾಗ ಇವರ ಸುಪ್ರೀಂ ಕೋರ್ಟ್ನಲ್ಲಿ ಇವ್ರ ಮೊಕದ್ದಮೆ ನಡೀತಾ ಇತ್ತು. ಚುನಾವಣೆ ಇನ್ನು 1 ದಿವಸ ಇದೆ ಅಂದಾಗಲೂ ಇವ್ರ ಪ್ರಕರಣ ಬಂದಿತ್ತು ಬೇರೆ ಬೇರೆ ಹಂತದಲ್ಲಿ. ಒಂದು, ಅಧಿಕಾರಿಗಳ ವರ್ಗಾವರ್ಗಿಯನ್ನು ತಡೆ ಹಿಡೀರಿ, ನಿರ್ದೇಶನವನ್ನು ಕೊಟ್ಟು ರದ್ದು ಮಾಡಿ ಅಂತ ಒಂದು ಬಂತು. SIR ಬಗ್ಗೆ ಪ್ರತಿ ದಿವಸ ವಿಚಾರಣೆ ನಡೀತಾ ಇತ್ತು, ಪ್ರತಿ ದಿವಸ ಡೇಟನ್ನು ಮುಂದೆ ಹಾಕಲಾಗ್ತಾ ಇತ್ತು. ಹೇಗಾದರೂ ಮಾಡಿ 2021 ಮತದಾರರ ಪಟ್ಟಿಯನ್ನು ಬಳಸ್ಕೊಳ್ಳಿ ಅಂತ ಕೊನೆಯ ಕ್ಷಣದವರೆಗೂ ಮಮತಾ ಬೇಗಂ ಮೀನಿದ ಹಾಗೆ ಹಠ ಹಿಡಿದಿದ್ರು. ಎಲ್ಲಿ ಮಟ್ಟಿಗೆ ಅಂದರೆ ತಾವೇ ಗೌನ್ ಹಾಕ್ಕೊಂಡು ಅಲ್ಲಿ ವಾದ ಮಂಡನೆಗೆ ಬಂದಿದ್ದರು, ತಮಗೆ ಗೊತ್ತಿರೋ ವಿಚಾರ. ಆವಾಗ ದ್ವಿಸದಸ್ಯ ಪೀಠ, ಒಂದು ಜಸ್ಟಿಸ್ ಸೂರ್ಯಕಾಂತ್, ಇನ್ನೊಂದು ಜಸ್ಟಿಸ್ ಬಾಗ್ಚಿ, ಜಾಯ್ ಮಾಲ್ಯಾ ಬಾಗ್ಚಿ, ಇವ್ರು ಹೇಳಿದರು, ನೀವೇನೋ 90 ಲಕ್ಷ ಜನರ ಹೆಸರೇನೋ ಕಿತ್ತಾಕಿದ್ದಾರೆ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ, ಆದರೆ ಉಳಿದ 30 ಲಕ್ಷ ಜನ ಇದ್ದಾರಲ್ಲ, ಇದನ್ನು ನೀವು ಟ್ರಿಬ್ಯುನಲ್ಗೆ ಹಾಕಿದ್ದೀರಿ, ಟ್ರಿಬ್ಯುನಲ್ ಹಾಕಿದವರಿಗೆ ಓಟ್ ಹಾಕಲಿಕ್ಕೆ ಅರ್ಹತೆ ಇರೋದಿಲ್ಲ. ಅವರು ನ್ಯಾಯಿಕ ಅಧಿಕಾರಿಗಳ ಮುಂದೆ ಹೋಗಿ ತಮ್ಮದು ಇಲ್ಲಾಜಿಕಲ್ ಅಲ್ಲ ಅಡ್ರೆಸ್ಸು, ತಮ್ಮದು ಸರಿಯಾದ ಅಡ್ರೆಸ್ಸು ಅಂತ ಹೇಳಲಿಕ್ಕೆ ಅವ್ರಿಗೆ ಸಮಯವೇ ಇಲ್ಲ. ನಾಡಿದ್ದು ಚುನಾವಣೆ ಇದೆ, ಇವತ್ತು ಟ್ರಿಬ್ಯುನಲ್ ಮುಂದೆ ಇವ್ರ ಅಪ್ಲಿಕೇಶನ್ ಬರುತ್ತೆ, ಇವ್ರ ವೋಟಿಂಗ್ ರೈಟ್ ಹೊರಟೋಗುತ್ತೆ. ಅದಕ್ಕೆ ನ್ಯಾಯಬದ್ಧ ಚುನಾವಣೆ ಆಗಬೇಕು ಅಂತಂದರೆ ಟ್ರಿಬ್ಯುನಲ್ ನಮ್ಮಲ್ಲಿಂದಿರುವಂಥ ಎಲ್ಲ 30 ಲಕ್ಷ ಮತದಾರರ ಹೆಸರುಗಳು ವಿಲೇವಾರಿ ಆಗಿಬಿಡಬೇಕು. ಸಂಪೂರ್ಣ ಆದಮೇಲೆ ನೀವು ಚುನಾವಣೆ ಮಾಡಿ, ಅಥವಾ ಹಳೆ ಮತದಾರರ ಪಟ್ಟಿಯ ಬಗ್ಗೆ ಇಟ್ಕೊಂಡು ಮಾಡಿ ಅಂತ ಹಠ ಮಾಡಿದರು. ಆವಾಗ ಜಾಯ್ ಮಾಲ್ಯಾ ಬಾಗ್ಚಿ ಈಕೆಗೆ ಸಮಾಧಾನ ಮಾಡಿದರು, ಈಕೆಯ ವಕೀಲರಿಗೆ, ಕಪಿಲ್ ಸಿಬಲ್ಗೆ. ಏನಂತ, ನೀವು ಹೇಳ್ತಾ ಇದ್ದೀರಿ SIRನಿಂದ ಏನು ಹೆಸರುಗಳು ಡಿಲೀಟ್ ಆಗಿದಾವೋ, ಈಗೇನು ನೆನೆಗುದಿಗೆ ಬಿದ್ದಿದ್ದಾವೋ ಇಲ್ಲಾಜಿಕಲ್ ಅಂಥೇಳಿ, ಹಾಗೇನಾದರೂ ಆಗಿ ಚುನಾವಣೆಯಲ್ಲಿ ಸೋಲನ್ನು ಕಂಡದ್ದೇ ಆದರೆ ನಿಮ್ಮ ಅಭ್ಯರ್ಥಿಗಳು, ಆವಾಗ ನೀವು ಕೋರ್ಟ್ ಹತ್ರ ಬನ್ನಿ. ಅಂದರೆ SIRನಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಂದು 50,000 ಹೆಸರುಗಳು ಕಿತ್ತಾಕಲಾಗಿದೆ, ಅಥವಾ ಒಂದು 10,000 ಹೆಸರು ಕಿತ್ತಾಕಲಾಗಿದೆ. 8,000 ಮತಗಳಿಂದ ಒಬ್ಬ ಅಭ್ಯರ್ಥಿ ಸೋಲ್ತಾನೆ. ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಡಿಲೀಟ್ ಮಾಡಿದ್ದರಿಂದ ಆ ಅಭ್ಯರ್ಥಿ ಸೋತಿದ್ದಾನೆ ಅಂತ ಮೇಲ್ನೋಟಕ್ಕೆ ಅದು ಅರ್ಥ ಆಗತ್ತೆ. ಹಾಗಾದ ಸಂದರ್ಭದಲ್ಲಿ ನೀವು ಕೋರ್ಟಿಗೆ ಮೊರೆ ಹೋಗಿ ಚುನಾವಣೆ ಆಗಲಿ, ಚುನಾವಣೆಯ ಫಲಿತಾಂಶ ಬರಲಿ, ಬಂದಾದ ಮೇಲೆ ನೀವು ಇದರ ಕುರಿತಾದಂಥ ಅರ್ಜಿಯನ್ನು ತೆಗೆದುಕೊಂಡು ಬನ್ನಿ. ಈಗ ನಿಮ್ಗೆ ಎಷ್ಟು ಅವಕಾಶ ಕೊಡ್ತಾ ಇದ್ದೀವಿ ಅಂದರೆ, ನಾಡಿದ್ದು ಬೆಳಗ್ಗೆ ಮತದಾನ, 29ಕ್ಕೆ ಮತದಾನ ಅಂದರೆ 27 ಸಂಜೆಯವರೆಗೂ ನಿಮ್ಮ ಹೆಸರು ಸೇರಿಸ್ಬೋದು. ಆ ರೀತಿ ಇದೆ. 23ನೇ ತಾರೀಕು ಮತದಾನ ಅಂದರೆ 21ನೇ ತಾರೀಕು ಸಂಜೆವರೆಗೂ ನೀವು ಹೆಸರನ್ನು ಸೇರಿಸ್ಬೋದು. ಅಲ್ಲಿಯವರೆಗೂ ನಿಮಗೆ ಅವಕಾಶ ಕೊಡ್ತೀವಿ.
ಅಷ್ಟು ಆಗಿಯೂ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಲ್ಲಿ SIR ಇಂದನೇ ನಿಮ್ಮ ಅಭ್ಯರ್ಥಿ ಸೋತಿದ್ದಾನೆ ಅಂದದ್ದಾದರೆ ನೀವು ಆವಾಗ ಫಲಿತಾಂಶ ಬಂದಾದ ಮೇಲೆ ಕೋರ್ಟಿಗೆ ಮೊರೆ ಹೋಗಬಹುದು ಅಂತ ಜಯಮಾಲ್ಯ ಬಾಗ್ಚಿ ಹೇಳಿದರು. ಸಾಕಪ್ಪ ಇಷ್ಟು ಸಿಕ್ಕರೆ ನಿನ್ನೆ ಇಲ್ಲ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಬೆಂಚ್ ಮುಂದೆ ಇವರ ಪ್ರಕರಣ ಬರುತ್ತೆ. ಅರ್ಜಿ ಹಿಡ್ಕೊಂಡು ಬರ್ತಾರೆ TMC ಪರವಾಗಿ. ಯಾರು ಅರ್ಜಿ ಹಿಡ್ಕೊಂಡು ಬಂದಂಥ ವ್ಯಕ್ತಿ ಹೆಸರು ಮಿಮಿಕ್ರಿ ಆರ್ಟಿಸ್ಟ್ ಥರ ಸಂಸತ್ತಿನ ಹೊರಗಡೆ ಉಪರಾಷ್ಟ್ರಪತಿಯ ಅನುಕರಣೆ ಮಾಡಿದಂಥ ಮಿಮಿಕ್ರಿ ಮಾಡಿದಂಥ ಕಲ್ಯಾಣ ಬ್ಯಾನರ್ಜಿ ಬರ್ತಾರೆ. ಪೀಠದಲ್ಲಿ ಅದೇ ಸೂರ್ಯಕಾಂತ್ ಅದೇ ಜಯಮಾಲ್ಯ ಬಾಗ್ಚಿ ಅವ್ರು ಹೇಳ್ತಾರೆ, ನೋಡಿ SIR ಇಂದ ನಮ್ಮ ಸುಮಾರು 31 ಜನ ಅಭ್ಯರ್ಥಿಗಳು ಸೋತು ಹೋಗಿದ್ದಾರೆ. ನೀವು SIR ಮಾಡದೆ ಹೋದರೆ ಈ 31 ಅಭ್ಯರ್ಥಿಗಳು ಸೋಲ್ತಾನೆ ಇರಲಿಲ್ಲ. ಇವ್ರಿಗಿರೋ ಮಾರ್ಜಿನನ್ನು ನೋಡಿ, ಎಷ್ಟು ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದಾರೆ. ಈ ಕಡಿಮೆ ಮಾರ್ಜಿನಲ್ಲಿ ಸೋಲಲಿಕ್ಕೆ ಕಾರಣ ಏನಂದರೆ ನೀವು SIRನಲ್ಲಿ ಹೆಸರುಗಳನ್ನು ತಡೆ ಹಿಡಿದಿದ್ದೀರಿ. ಟ್ರಿಬ್ಯುನಲ್ನಲ್ಲಿ ಹೆಸರು ಕ್ಲಿಯರ್ ಆಗಿದ್ದರೆ ಇವು ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ತಿದ್ರು. ಹೆಂಗಿದೆ ಸ್ವಾಮಿ ಇದು? ಏನು ಟ್ರಿಬ್ಯುನಲಲ್ಲಿ ತಡೆ ಹಿಡಿದಿದ್ದಾರೆ ಅರೌಂಡ್ 30 lakhs ಅನ್ಕೊಳ್ಳಿ, 26ರಿಂದ 28 ಲಕ್ಷ ಇತ್ತು. ಇನ್ನು ಕಡಿಮೆ ಆಗಿದೆ ಈಗ. ಯಾವಾಗ ಟ್ರಿಬ್ಯುನಲ್ನಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೋ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿ ಯಾವ ಹೆಸರುಗಳನ್ನು ತಡೆ ಹಿಡಿಯಲಾಗಿದೆ ಅವರು TMCಗೆ ಮತ ಹಾಕ್ತಾರಂತ ಯಾವ ಗ್ಯಾರಂಟಿ? ಅವರು ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಬೋದು, ಫುರ್ಫುರಾ ಶರೀಫನ ಪಾರ್ಟಿಗೆ ಹಾಕ್ಬೋದು, ಹುಮಾಯೂನ್ ಕಬೀರನ ಪಾರ್ಟಿಗೆ ಹಾಕ್ಬೋದು, ಕಾಂಗ್ರೆಸ್ಗೆ ಹಾಕ್ಬೋದು, ಎಡರಂಗಕ್ಕೆ ಹಾಕ್ಬೋದು. ಇವರ ವಾದ ಬೇರೆ. ಯಾಕೆ ನೋಡಿ, ಕಲ್ಯಾಣ ಬ್ಯಾನರ್ಜಿ ಅಂತ ಮುಠಾಳ ಅಂದರೆ ಅಲ್ಲ, ಈತ ನನ್ನ ಸೀನಿಯರ್ ಅಡ್ವೊಕೇಟ್ ಇನ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ. ಈತ ಸಂಸತ್ ಸದಸ್ಯ. ಈತ ಅಮಿತ್ ಶಾ ಅವರನ್ನು ಇನ್ನು ಉಲ್ಟಾ ನಿಲ್ಲಿಸಿ ಹೊಡಿತೀವಿ ನಾವು ಎಲೆಕ್ಷನ್ ಆದ ಮಾರನೇ ದಿವಸ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯ್ತು. ಈ ದೇಶದ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಈತ ಮರಕ್ಕೆ ಉಲ್ಟಾ ನೇತಾಕ್ತಾನಂತೆ. ನೇತಾಕಿ ಫಲಿತಾಂಶ ಬಂದ ದಿವಸ ಮಧ್ಯಾಹ್ನ ಹೊಡಿತಾನಂತೆ. ಆ ರೀತಿಯ ಮಾತುಗಳನ್ನಾಡಿದಂಥ ವ್ಯಕ್ತಿ ಒಬ್ಬ ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ನಲ್ಲಿ. ಹಾಗೆಲ್ಲ ಅಸಂವಿಧಾನಿಕವಾಗಿ ಮಾತಾಡೋಕ್ಕಾಗತ್ತಾ? TMC ಅವ್ರು ಏನು ಬೇಕಾದರೂ ಮಾತಾಡ್ತಾರೆ ಅನ್ನೋದು ಇದಕ್ಕಿಂತ ಒಳ್ಳೆ ಸಾಕ್ಷಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರಿಜು ದತ್ತ ಅಂತ ಒಬ್ಬ ಸ್ಪೋಕ್ಸ್ ಪರ್ಸನ್ ಇದ್ದ, ನಿಮ್ಗೆ ಹೇಳಿದ್ದೀನಿ ಆತನ ಬಗ್ಗೆ. ಈತ ಹೇಗೆ ಗಂಟ್ಲು ಹರ್ಕೊಂಡಿದ್ದ ಅಂದರೆ ಅಜಯ್ ಪಾಲ್ ಶರ್ಮಾ ಅವ್ರನ್ನ ಎಲ್ಲಿದ್ದಾರೆ ಅಟ್ಟಿಸ್ಕೊಂಡು ಹೋಗಿ ಹೊಡ್ಕೊಂಬಂದು ಎಳ್ಕೊಂಡು ಕರ್ಕೊಂಬರ್ತೀವಿ ಚುನಾವಣೆ ಫಲಿತಾಂಶ ಆದಮೇಲೆ ಅಂತ ಹೇಳಿದ್ದ. ಅದಾದಮೇಲೆ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಇಲ್ಲ ನಾವು TMC ಅವರ ದಬಾವಣೆಯಿಂದ ನಾವು ಈ ರೀತಿ ಹೇಳಿಕೆ ಕೊಟ್ವಿ. ಇವತ್ತು ಚುನಾವಣೆಯ ಫಲಿತಾಂಶ ಬರಲಿಕ್ಕೆ ಕಾರಣ ಏನು? ಈ ರೀತಿಯ ಫಲಿತಾಂಶ ಬರಲಿಕ್ಕೆ ಕಾರಣ ಏನಂದರೆ ಐಪ್ಯಾಕು ದುಡ್ಡು ತೊಗೊಂಡು ಟಿಕೆಟನ್ನು ಹಂಚ್ತು, ಐಪ್ಯಾಕು ದುಡ್ಡು ತೊಗೊಂಡು TMCಗೆ ಮೋಸ ಮಾಡ್ತೀವಿ, ಅವರಿಂದಾಗಿ ನಾವು ಸೋತಿದ್ದೇವೆ. ಒತ್ತಡದಿಂದ ನಾನು ಆ ರೀತಿ ಹೇಳಿದೆ ಅಜಯ್ ಪಾಲ್ ಶರ್ಮಾ ಅವರಿಗೆ. ಆದ್ದರಿಂದ ನಾನು ಕ್ಷಮೆ ಕೇಳ್ತೀನಿ. ನಾನು ಒತ್ತಡದಲ್ಲಿ ಹೇಳಿದ ಮಾತು ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳ್ತೀನಿ. ಈಗ ಈ ರಿಜು ದತ್ತ ಎನ್ನುವಂಥ ಸ್ಪೋಕ್ಸ್ ಪರ್ಸನ್ ಮತ್ತು ಇನ್ನಿಬ್ಬರು 3 ಜನರ ಸಸ್ಪೆಂಡ್ ಮಾಡಿದ್ದಾರೆ ಪಕ್ಷದಿಂದ. ಅಂದರೆ ಎಲ್ಲರೂ ಉಲ್ಟಾ ಹೊಡಿಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇನ್ನು ಈ ವಿಷಯಕ್ಕೆ ಬಂದು ಕಲ್ಯಾಣ ಬ್ಯಾನರ್ಜಿ ವಿಷಯ ಆಯಿತು, ಮೊಕದ್ದಮೆ ಬಂತು, ವಿಚಾರಣೆ ಶುರುವಾಯಿತು. ಏನು ವಿಷಯ ಅಂತ ಕೇಳಿದರು. ನೋಡಿ ಸ್ವಾಮಿ, 31 ಜನ ಅಭ್ಯರ್ಥಿಗಳು ಸೋಲಿಕ್ಕೆ SIRನಲ್ಲಿ ಆದಂಥ ಈ ಕಡಿತವೇ ಕಾರಣ. ಆದ್ದರಿಂದ ನೀವು ಇದರ ಕುರಿತು ವಿಚಾರಣೆಯನ್ನು ನಡೆಸಬೇಕು. ನನಗೆ ಆ ಕಡೆ ಸೂರ್ಯಕಾಂತ್ ಅವ್ರು ಕೂತಿದ್ದಾರೆ, ಈ ಕಡೆ ಜಯಮಾಲ್ಯ ಬಾಗ್ಚಿ ಕೂತಿದ್ದಾರೆ. ಎದುರು ಬದ್ರು ಕೂತವ್ರು ನಗಲಿಕ್ಕೆ ಶುರು ಮಾಡ್ತಾರೆ. ನಗಲಿಕ್ಕೆ ಶುರು ಮಾಡಿ ಹೇಳ್ತಾರೆ, ಅಲ್ಲ ಸ್ವಾಮಿ, ಈಗ ಏನು ಸೋತಿದಾರಲ್ಲ ಆ ಸೋತಿರೋ ಅಭ್ಯರ್ಥಿಗಳಿಗೆ TMC ಅಭ್ಯರ್ಥಿಗಳಿಗೆ ಈ ಹೆಸರುಗಳೇನಿದಾವೆ ಅವರೇ ಮತ ಹಾಕ್ತಾರೆ ಅಂತ ಯಾವ ಗ್ಯಾರಂಟಿ ಇತ್ತು? ಇರಲಿ, ವಿಚಾರ ಅದಲ್ಲ. ಈ ಚುನಾವಣೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ವಿಚಾರಗಳೇನಿದಾವಲ್ಲ ಅದಕ್ಕೋಸ್ಕರ ಸ್ಪೆಷಲ್ ಆದಂಥ ಪೀಠ ಇದೆ. ಚುನಾವಣಾ ಪ್ರಕ್ರಿಯೆ ಕುರಿತಾಗಿ ಗಮನಿಸಬೇಕಾದ, ಅದರ ಅರ್ಜಿಗಳನ್ನು ವಿಚಾರಣೆ ಮಾಡಬೇಕಾದ, ಅದರ ತಕರಾರುಗಳನ್ನು ವಿಲೇವಾರಿ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಎಲೆಕ್ಟ್ರಲ್ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯಿಕ ವ್ಯವಸ್ಥೆಯಲ್ಲಿ. ಅಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದೇ ವಿನ ಇಲ್ಲಿ ತೊಗೊಂಬರ್ಬಾರ್ದು. ನೀವು ಈತ ಅಪ್ಲಿಕೇಶನ್ ತೊಗೊಂಡೋಗಿದ್ದಲ್ಲಿ SIR ಕುರಿತು ನಡೀತಾ ಇರುವಂಥ ವಿಚಾರಣೆ ಇದೆಯಲ್ಲ, ಯಾವುದು ನೆನೆಗುದ್ದಿಗೆ ಬಿದ್ದಿದೆಯಲ್ಲ, ಆ ನೆನೆಗುದಿಗೆ ಬದ್ದಿರುವಂಥ ಫೈಲ್ ಏನಿದೆ, ವಿಚಾರಣೆ ನಡೀತಾ ಇದೆ, ಅಲ್ಲಿ ಅಪ್ಲಿಕೇಶನ್ ಹಿಡ್ಕೊಂಡ್ಬಂದಿದ್ದಾರೆ ಈ ಕಲ್ಯಾಣ ಬ್ಯಾನರ್ಜಿ. ಇದನ್ನು ವಿಲೇವಾರಿ ಮಾಡಿಬಿಡಿ. 31 ಜನ ಈಗ ಸೋತಿದ್ದಕ್ಕೆ ಅದನ್ನು ಅಸಿಂಧು ಅಂತ ಕೊಡಿಸಿ ತಡೆಯಾಜ್ಞೆಯನ್ನು ಕೊಡಿ. 31 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಚುನಾವಣೆ ನಡೆದು ಫಲಿತಾಂಶ ಬಂದಿದೆಯೋ ಅದನ್ನು ಅನೂರ್ಜಿತಗೊಳಿಸಬೇಕು, ತಡೆಯಾಜ್ಞೆ ಎಲ್ಲಿಯಾದರೂ ಉಂಟೇನ್ರಿ? ಅಂದರೆ ಮಮತಾ ಬೇಗಂ ಈಗಲೂ ಕೂಡ
ನಾನು ನರೇಂದ್ರ ಮೋದಿ ಅವರಿಗೆ ಸೆಡ್ ಹೊಡ್ಕೊಂಡೇ ಇದ್ದೀನಿ ಮತ್ತು ನಾನು ಮುಖ್ಯವಾಹಿನಿಯಲ್ಲಿದ್ದೀನಿ ಅಂತ ತೋರ್ಪಡಿಸ್ಲಿಕ್ಕೆ ಮಾಡ್ತಾ ಇರುವಂಥ ಹೋರಾಟ ಇದು. ಅಲ್ಲಿ ಜಯ ಸಿಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಇವ್ರಿಗೆ ಗೊತ್ತಿದೆ. ಆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ತನ್ನ ಅಸ್ತಿತ್ವ ಕಸದ ಬುಟ್ಟಿಗೆ ಹೋಗಿದ್ದೀನಿ, ಅರವಿಂದ್ ಕೇಜ್ರಿವಾಲ್ ಥರ ಆಗಿದ್ದೀನಿ, ಉದ್ಧವ್ ಠಾಕ್ರೆ ಥರ ಆಗಿದ್ದೀನಿ, ಶರದ್ ಪವಾರ್ ಥರ ಆಗಿದ್ದೀನಿ ಅಂತ ಅನ್ನಬಾರ್ದು. ನಾನು ಕುಸ್ತಿ ಹಿಡಿಲಿಕ್ಕೆ ಇನ್ನೂ ತಯಾರಿದ್ದೀನಿ ಅಂತ, ನಾನು ಹೋರಾಟ ಮಾಡ್ತಾ ಇದ್ದೀನಿ, ಜಂಗಿ ಕುಸ್ತಿನಲ್ಲಿದ್ದೀನಿ ಅಂತ ತೋರಿಸ್ಲಿಕ್ಕೆ ಈ ರೀತಿಯ ಅಪ್ಲಿಕೇಶನನ್ನು ಹಾಕ್ತಾರೆ. ಕೊನೆಗೆ ನ್ಯಾಯಪೀಠದಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲಿ ವಿಲೇವಾರಿ ಆಗೋದಿಲ್ಲ, ನೀವು ಚುನಾವಣಾ ವಿಚಾರಣೆ ವಿಲೇವಾರಿ ಮಾಡುವಂಥ ಪೀಠ ಏನಿದೆ ಅದಕ್ಕೆ ನೀವು ಅಪ್ಲಿಕೇಶನ್ನ ಹೊಸದಾಗಿ ಹಾಕಬೇಕು. ಆ್ಯಕ್ಚುಲಿ ಇರೋದು ಹೇಗಿದೆ ಅಂದರೆ, ಯಾವುದೇ ಚುನಾವಣೆ ನಡೆದಾದಮೇಲೆ ಫಲಿತಾಂಶ ಬಂದಾದಮೇಲೆ ನೀವು ಚುನಾವಣಾ ಅಧಿಕಾರಿಯವರಿಗೆ ಅಪ್ಲಿಕೇಶನ್ ಹಾಕಬೇಕು. ಈ ರೀತಿ ನನಗೆ ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ನನಗೆ ವಿಶ್ವಾಸವಿಲ್ಲ, ಇಲ್ಲಿ ನ್ಯಾಯಬದ್ಧವಾಗಿ ನಡೆದಿಲ್ಲ ಅಂತ. ಅದು ಕೋರ್ಟಿಗೆ ಹಾಕಬೇಕು. ಅದಕ್ಕೆ ನಿಮಗೆ ಕೋರ್ಟ್ ನೋಟಿಸ್ ಕೊಡುತ್ತೆ ಚುನಾವಣಾ ಆಯೋಗಕ್ಕೆ, ನೀವು ಈ ರೀತಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ಇವ್ರ ಬಳಿ ದಾಖಲಾತಿಗಳು ಏನಿದ್ದಾವೆ. 45 ದಿವಸಗಳ ಕಾಲ ಎಲ್ಲ CCTV ಫುಟೇಜು ಮತ್ತು ಈ EVM ಇರುತ್ತಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್, ಬ್ಯಾಲೆಟ್ ಮಾಡಿದ್ದು, ಅದೆಲ್ಲವನ್ನೂ ಕೂಡ ಸಂಗ್ರಹಿಸಿ ಇಡಲಾಗಿರುತ್ತೆ, ಸಂರಕ್ಷಣೆಯಲ್ಲಿ ಇಡಲಾಗಿರುತ್ತೆ ಚುನಾವಣಾ ಆಯೋಗದಲ್ಲಿ. ಯಾಕೆಂದರೆ ಯಾರೇ ತಕರಾರನ್ನು ಮಾಡಿದಾಗ ಸಾಕ್ಷ್ಯಾಧಾರ ಬೇಕು ಚುನಾವಣಾ ಆಯೋಗಕ್ಕೆ. 45 ದಿವಸ ಮಾಡಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ 45 ದಿವಸ ಆಗೋವರೆಗೂ ಸುಮ್ಮನಿರ್ತಾರೆ. 46ನೇ ದಿವಸ ಇವರು ರೊಳ್ಳೆ ಶುರು ಮಾಡ್ತಾರೆ. ಏನಂತ, ಸಾಕ್ಷ್ಯಾಧಾರ ಇಲ್ಲಿದಾವೆ ಕೊಡಿ, CCTV ಫುಟೇಜ್ ಕೊಡಿ, EVM ಯಾಕೆ ನೀವೆಲ್ಲ ನಾಶ ಮಾಡಿಬಿಟ್ಟಿದ್ದೀರಿ, ಇದರಿಂದ ಏನೋ ದೊಡ್ಡದಾದ ವ್ಯವಸ್ಥೆ ಮಾಡಿದಿರಿ, ನೀವು ದೊಡ್ಡ ಪಿತೂರಿ ಮಾಡಿದಿರಿ, ಆದ್ದರಿಂದ ನೀವು ನಾಶ ಮಾಡಿದಿರಿ ಸಾಕ್ಷ್ಯವನ್ನು. ಸಾಕ್ಷ್ಯ ನಾಶ ಅಲ್ಲ, ಸಾಕ್ಷ್ಯವನ್ನು ಇಟ್ಟುಗಳಿಕ್ಕಿರುವ ಅವಧಿಯೇ 45 ದಿವಸ. ಆದರೆ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ಎಡಚರರು ಮತ್ತು ಮಮತಾ ಬೇಗಂನಿಂದ ಹಿಡಿದು ಕಲ್ಯಾಣ್ ಬ್ಯಾನರ್ಜಿವರೆಗೂ ಯಾವ ರೀತಿ ಸಾಂವಿಧಾನಿಕವಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡ್ತಾರೆ. ಪತ್ರಿಕಾಗೋಷ್ಠಿ ಮಾಡ್ತಾರೆ, ಪತ್ರಿಕೆಗಳ ಹೇಳಿಕೆ ಕೊಡ್ತಾರೆ, ಪ್ರತಿಪಕ್ಷದಲ್ಲಿ ಹೋಗಿ ಮಾತಾಡ್ತಾರೆ, ಚೋರಿ 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 ಅಂತ ಮಾತಾಡ್ತಾರೆ. ವಾಸ್ತವವಾಗಿ ಚೋರ್ ಅಂತ ಕರಿತಾ ಇರೋದು ಈಗ ಫೈಲ್ ಚೋರ್ ಅಂತ ಮಮತಾ ಬೇಗಂ ಅವ್ರು ಕರಿತಾ ಇದ್ದಾರೆ. ಮೊನ್ನೆ ಒಬ್ಬ ಪತ್ರಕರ್ತರು ನನಗೆ ಫೋನ್ ಮಾಡಿದರು, ಚುನಾವಣೆ ದಿವಸ ಫಲಿತಾಂಶ ಬಂದ ದಿವಸ ಸಂಜೆ ಹೆಂಗಿತ್ತು ವಾತಾವರಣ ಅಂತ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳಿದರು, ಕಲ್ಕತ್ತಾದಲ್ಲಿ ಫಲಿತಾಂಶ ಬಂದ ದಿವಸ ಎಲ್ಲ ಕಡೆ ಪ್ರೊಸೆಷನ್ಗಳು ನಡೀತಾ ಇದ್ದು, ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಗಿಂತ ಹೆಚ್ಚು ಅಲ್ಲಿ ರಾರಾಜಿಸ್ತಾ ಇದ್ದದ್ದು ಭಗವಾಧ್ವಜಗಳು. ನೋಡಿ, ಇದು ಹಿಂದುತ್ವದ ಗೆಲುವು, ಇದು ಯಾವುದೋ ಒಂದು ಪಕ್ಷದ ಗೆಲುವು ಅಂತ ಅಲ್ಲಿಯ ಜನ ಕನ್ಸಿಡರ್ ಮಾಡಿಲ್ಲ. ಇದನ್ನ ಯಾವ ಹಿಂದುತ್ವದ ಪೃಷ್ಠಭೂಮಿಯಾಗಿತ್ತೋ, ಯಾವ ಹಿಂದುತ್ವದ ಮೂಲ ನೆಲೆ ಅಂತ ಅನಿಸ್ಕೊಂಡಿತ್ತು ಅಂತ ಪಶ್ಚಿಮ ಬಂಗಾಳದಲ್ಲಿ ಇದ್ದಕ್ಕಿದ್ದ ಹಾಗೆ ಎಡಚರರಿಂದ, ಕಾಂಗ್ರೆಸ್ಸಿನಿಂದ, TMCಯಿಂದ ದೌರ್ಜನ್ಯ ಅನುಭವಿಸಿ ಶೋಷಣೆಗೊಳಗಾಗಿದ್ರು. ಅವರಿಗೆ ಮೊದಲ ಬಾರಿಗೆ ಇನ್ನೊಂದು ಸಲ ಸ್ವಾತಂತ್ರ್ಯ ಸಿಕ್ಕಾಗಿದೆ. ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಸಹಸ್ರಾರು ಜನ ಅಭಿಷೇಕ್ ಬ್ಯಾನರ್ಜಿ ಮನೆ ಮುಂದೆ ನಿಂತರು, ಸಹಸ್ರಾರು ಜನ ಕಾಳಿಘಾಟ್ನಲ್ಲಿರುವ ಮಮತಾ ಬೇಗಂ ಮನೆ ಮುಂದೆ ನಿಂತರು. ಅಲ್ಲಿ ನಿಂತು ಆಕೆ ವಿರುದ್ಧ ಘೋಷಣೆಯನ್ನು ಕೂಗಲಿಲ್ಲ, TMC ವಿರುದ್ಧ ಘೋಷಣೆಯನ್ನು ಕೂಗಲಿಲ್ಲ. ಜೈ ಶ್ರೀರಾಮ್ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಗಾಡಿ ಬಾರಿಸ್ತಾ ಇದ್ರು, ನಗಾರಿಗಳನ್ನು ಢೋಲಕ್ ಹೊಡಿತಾ ಇದ್ರು, ಜೈ ಶ್ರೀರಾಮ್ ಜೈ ಶ್ರೀರಾಮ್. ಒಂದೇ ಒಂದು ಸಣ್ಣ ಹರಳನ್ನು ಕೂಡ ಅವರ ಮನೆಯ ಮೇಲೆ ಹಾಕಲಿಲ್ಲ, ಒಂದೇ ಒಂದು ಹಿಂಸಾಕೃತ್ಯ ಮಾಡಲಿಲ್ಲ. ಅವರ ಮನೆ ಎದುರಿಗೆ ನಿಂತು ಹೇಗೆ ಹಿಂದುತ್ವ ಮತ್ತೆ ರಾರಾಜಿಸ್ತಾ ಇದೆ, ನಭೋಮಂಡಲಕ್ಕೆ ಇದು ಮಾಡ್ತಾ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಆ ರೀತಿ ಮಾಡಿದರು. 1996ರಲ್ಲಿ ಒಂದು ಮಾತನ್ನು ಹೇಳಿದರು. 13 ದಿನಗಳ ಸರ್ಕಾರ ಆದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ಏತೋ ಹಾರ್ ಜೀತ್ ಹೋ ಜಾತಾ ಹೈ, ಗೆಲುವು ಮತ್ತು ಸೋಲುಗಳಾಗ್ತವೆ. ಆಪ್ ಭಾರತೀಯ ಜನತಾ ಪಾರ್ಟಿಯ ಲಡಿಯೇ ಮಗರ್ ರಾಮ್ ಸೆ ಮತ್ ಲಡಿಯೇ, ಶ್ರೀರಾಮ್ ಸೆ ಮತ್ ಲಡಿಯೇ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು. 13 ದಿನಗಳ ಸರ್ಕಾರ ಆಗಿತ್ತು 1996ರಲ್ಲಿ. ಯಾವಾಗ ಅವರು ಪದಚ್ಯುತರಾದರು ಅವಾಗ ಹೇಳ್ತಾರೆ, आप BJP से लड़िए कोई बात नहीं, मगर राम से मत लड़िए, एक न एक दिन आपको पश्चाताप होगा, ಪ್ರಾಯಶ್ಚಿತ್ತ हो जाएगा. ಈಗ ಇವರು ಮಮತಾ ಬೇಗಂ ಹೋರಾಟ ಮಾಡಿದ್ದು BJP ಜೊತೆ ಅಲ್ಲ, ಆಕೆ ಹೋರಾಟ ಮಾಡಿದ್ದು ಶ್ರೀರಾಮನ ವಿರುದ್ಧವಾಗಿ. ಅದಕ್ಕೆ ಶ್ರೀರಾಮ ಅವತರಿಸಿದ ರೀತಿಯಲ್ಲಿ ಇಂಥ ಭವಿಷ್ಯವನ್ನು ಕೊಟ್ಟ, ಇಂಥ ಫಲಿತಾಂಶವನ್ನು ಕೊಟ್ಟ. ಕೋರ್ಟ್ ಹೇಳ್ತು ಹೋಗು ವಾಪಸ್ಸು ಅಂತ, ಅರ್ಜಿ ವಜಾ ಆಯಿತು. ಮತ್ತೊಂದು ಸಲ ಫ್ರೆಶ್ ಅಪ್ಲಿಕೇಶನ್ ಹಾಕಿ. ಈಕೆ ಬಿಡೋದಿಲ್ಲ, ನಿರಂತರವಾಗಿ ಇದೇ ರೀತಿ ಕಿರುಕುಳಗಳು ನಡೀತಾ ಇರ್ತವೆ. ಆದರೆ ಕಸದ ಬುಟ್ಟಿಗೆ ಹೋಗಿದ್ದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ಮಮತಾ ಬೇಗಂ ಅವ್ರದ್ದು. ಅವರ ಭವಿಷ್ಯ ಈಗ ಹೇಗೆ ಅರವಿಂದ್ ಕೇಜ್ರಿವಾಲ್ದಿದೆಯೋ, ಈಗ ಹೇಗೆ ಉದ್ಧವ್ ಠಾಕ್ರೆದಿದೆಯೋ, ಈಗ ಹೇಗೆ ಶರದ್ ಪವಾರ್ದಿದೆಯೋ, ಅದಕ್ಕಿಂತ ಬತ್ತರಾಗತ್ತೆ, ಅದಕ್ಕಿಂತ ಕೆಟ್ಟದಾದಂಥ ಜೀವನವನ್ನು ಅವ್ರು ನಡೆಸ್ತಾರೆ. ಕಾದು ನೋಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.